ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ಅಂದರೆ ಸಿವಿಲ್ ಸ್ಕೋರ್ ಯಾವ ಥರ ನೀವು ಚೆಕ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಿವಿಲ್ ಸ್ಕೋರ್ನ ಯಾವ ಥರ ಚೆಕ್ ಮಾಡ್ಬೇಕಂತ ಹೇಳ್ತಾನೆ. ಸಿವಿಲ್ ಸ್ಕೋರ್ ಯಾವ ಥರ ಚೆಕ್ ಮಾಡ್ಬೇಕಂದ್ರೆ ತುಂಬ ಈಸಿಯಾಗಿ ಚೆಕ್ ಮಾಡ್ಬೋದು. ಒಂದು ಫೋನ್ಪೇಯಲ್ಲಿ ಚೆಕ್ ಮಾಡ್ಬೋದು, ಒಂದು ಗೂಗಲ್ ಪ್ಲೇಯಲ್ಲಿ ಚೆಕ್ ಮಾಡ್ಬೋದು. ಬಟ್ ಈಗ ಎಲ್ಲರೂ ಫೋನ್ಪೇ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಫೋನ್ಪೇಲಿ ಯಾವ ಥರ ಚೆಕ್ ಮಾಡ್ಬೇಕಂತ ಹೇಳ್ತೀನಿ. ಫೋನ್ಪೇನಲ್ಲಿ ಯಾವ ಥರ ಚೆಕ್ ಮಾಡ್ಬೇಕಂದ್ರೆ ತುಂಬ ಈಸಿಯಾಗಿದೆ. ಈಗ ಫೋನ್ಪೇನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಅದು ನಿಮ್ಮ ಲಾಕ್ನ ತಗೊಂಡ ನಂತರ ಅಲ್ಲಿಂದ ಒಂದು ಲೋನ್ ಸೆಕ್ಷನ್ ಇರುತ್ತೆ ಕೆಳಗೆ. ಆ ಲೋನ್ ಸೆಕ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ ನಿಮಗೆ ಕೆಳಗೆ ಒಂದು ಮ್ಯಾಗ್ ಈ ಥರ ಕಂಪ್ನಿಯ ಡೀಟೇಲ್ಸ್ಗೋಸ್ಕರ ಬಂದಿರುತ್ತೆ. ಅದ್ರ ಕೆಳಗಲ್ಲಿ ಲೋನ್ ಅಂತ ಇರುತ್ತೆ. ಅಲ್ಲಿ ಮತ್ತು ಅಲ್ಲಿ ಗೆಟ್ ಸಿವಿಲ್ ಸ್ಕೋರ್ ಅಂತ ಇರುತ್ತೆ. ಗೆಟ್ ಸಿವಿಲ್ ಸ್ಕೋರ್ ಅಥವಾ ಚೆಕ್ ಸಿವಿಲ್ ಸ್ಕೋರ್ ಅಂತ ಇರುತ್ತೆ. ನೀವು ಆಲ್ರೆಡಿ ಚೆಕ್ ಮಾಡಿದ್ರೆ ಅಂದರೆ ಅಲ್ಲಿ ಎಷ್ಟಿದೆ ಅಂತ ಅಲ್ಲಿ ಡೈರೆಕ್ಟ್ ತೋರಿಸುತ್ತೆ. ಇಲ್ಲಾಂದರೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ನೀವೇನಾದರೂ ಹೊಸಬ್ರಿದ್ರೆ ಅಂದರೆ ಈಗ ನೀವು ಲೋನ್ ನಿಮ್ಮ ಮ್ಯಾಗಿರುತ್ತೆ ಅಂದರೆ ನೀವು ಸಿವಿಲ್ ಸ್ಕೋರ್ ಒಟ್ಟೆ ಚೆಕ್ ಮಾಡ್ಕೊಂಡಿದ್ದಿಲ್ಲ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇದ್ದಿದ್ದಿಲ್ಲ ಅಂದರೆ ನೀವೇನು ಮಾಡಬೇಕು, ಅಲ್ಲಿ ನಿಮಗೆ ಆ್ಯಸ್ ಪರ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು. ಪ್ಯಾನ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕು. ಮತ್ತು ಅಲ್ಲಿ ನೀವು ಪ್ಯಾನ್ ಕಾರ್ಡಲ್ಲಿ ಇರೋ ಥರ ನೇಮು ಮತ್ತು ಪ್ಯಾನ್ ಕಾರ್ಡಲ್ಲಿ ಇರೋ ಥರ ಡೇಟ್ ಆಫ್ ಬರ್ತು, ಅಲ್ಲಿ ಏನೇನು ಡಾಕ್ಯುಮೆಂಟ್ ಕೇಳುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ನೀವು ನಿಮ್ಮ ಮ್ಯಾಗೆ ಯಾವುದೇ ಲೋನ್ ಇದ್ದಿದ್ದಿಲ್ಲ ಅಂದರೆ ಅಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ತೋರಿಸೋದಿಲ್ಲ. ನಿಮ್ಮದು ಎಲ್ಲ ಅಪ್ಡೇಟ್ ಮಾಡಿದ ನಂತರ ನೀವು ಅಲ್ಲಿ ತೋರಿಸೋದಿಲ್ಲ. ಯಾಕಂದರೆ ನಿಮ್ಮ ಮ್ಯಾಗೆ ಲೋನ್ ಇರಬೇಕು ಅಥವಾ ಲೋನ್ ಇದ್ದಿದ್ದು ಮುಗಿದಿರಬೇಕು. ಈ ಥರ ನಿಮ್ಮ ಹೆಸರು ಮ್ಯಾಗೆಲ್ಲ ಏನಾದರೂ ಇರಬೇಕು ಅಂದರೆ ನಿಮ್ಮ ಸಿವಿಲ್ ಸ್ಕೋರು ಜನ್ರೇಟ್ ಆಗುತ್ತೆ. ನಿಮ್ಮ ಮ್ಯಾಗೆ ಯಾವುದೇ ಥರ ಲೋನ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ ಅಂದರೆ ಲೋನ್ನ ಜನ್ರೇಟ್ ಆಗೋದಿಲ್ಲ. ಆ ಥರ ಆಗುತ್ತೆ. ನಿಮ್ಮ ಮ್ಯಾಗೆ ಯಾವುದಾದ್ರೂ ಲೋನ್ ಇದ್ದರೆ ಮಾತ್ರ ಜನ್ರೇಟ್ ಆಗಿರುತ್ತೆ, ಇಲ್ಲಾಂದರೆ ಜನ್ರೇಟ್ ಆಗಿರೋಲ್ಲ. ಅದಕ್ಕೋಸ್ಕರ ಇದು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈಗ ಅಲ್ಲಿಂದ ಬಂದು ನೀವು ಈಗ 600ರಿಂದ 900 ಒಳಗಡೆ ಇರಬೇಕು. 600 ತನಕ ಇದ್ದರೆ ಅದು ತುಂಬ ಲೋ ಸಿವಿಲ್ ಸ್ಕೋರು. ಆ 700 ಮ್ಯಾಗೆ 760, 60 ಈ ಥರ ಇದ್ದರೆ ನಿಮ್ಮದು ಸಿವಿಲ್ ಸ್ಕೋರ್ ಗುಡ್ ಇದೆ ಅಂತ ನಾನು ಇಲ್ಲಿ ಬಾಜು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಅಲ್ಲೂ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಮತ್ತು ಹೀಗೆ ಥರ ನೀವು ಯಾವುದಾದ್ರೂ ನೀವು ಪೇಮೆಂಟ್ ಡ್ಯೂ ಮಾಡಿದಿರಿ, ಲೇಟ್ ಮಾಡಿ ಕಟ್ಟಿದಿರಿ ಮತ್ತು ಪೇಮೆಂಟ್ ಅಷ್ಟೇ ನಿಂದಿರ್ಸಿದ್ರಿ ಅಂದರೆ ಅಲ್ಲೆಲ್ಲ ತೋರಿಸುತ್ತೆ ನಿಮಗೆ ಒನ್ ಟೈಮ್ ಪೇಮೆಂಟು ಮತ್ತು ಅದು ಕ್ಯಾಲೆಂಡರ್ ಅದೆಲ್ಲ ಇಲ್ಲಿ ಬಾಜು ಸ್ಕ್ರೀನಲ್ಲಿರುತ್ತೆ. ಅಲ್ಲೂ ನೋಡ್ಕೊಳ್ಳಿ ನೀವು. ಅದೆಲ್ಲ ನೀವು ಎಷ್ಟು ಡೇಲ್ ಮಾಡಿ ಕಟ್ಟಿದ್ದೀರಾ ಮತ್ತು ನೀವು ಎಷ್ಟು EMIನ ಬ್ರೇಕ್ ಮಾಡಿದ್ದೀರಾ, ಈ ಥರ ಎಲ್ಲ ಬರುತ್ತೆ. ಅಲ್ಲಿಂದ ಬಂದು ನೀವು ಸಿವಿಲ್ ಸ್ಕೋರ್ ಇಂಪ್ರೂವ್ ಅಂತ ಕೆಳಗಡೆ ಒಂದು ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಏನು ಮಾಡಿದ್ರೆ ಸಿವಿಲ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ಅಂತ ಅದು ಹೇಳುತ್ತೆ ನಿಮಗೆ. ಒಂದು ಲೋನ್ ತೊಗೊಂಡ್ರೆ ಇಂಪ್ರೂವ್ ಆಗುತ್ತೆ, ಹೊಸ ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೆ ಇಂಪ್ರೂವ್ ಆಗುತ್ತೆ, ಮತ್ತು ಹಳೆಯ ಲೋನ್ಗಳು ಏನಾದರೂ ಪೆಂಡಿಂಗ್ ಇದ್ದರೆ ಅದು ಪೇ ಮಾಡಿದ್ರೆ ಅದನ್ನು ಇಂಪ್ರೂವ್ ಆಗುತ್ತೆ. ಮತ್ತು ನೀವು ಹೊಸ ಹಳಿದೇನರ ಕ್ರೆಡಿಟ್ ಕಾರ್ಡ್ ಇತ್ತು ಅದು ಕ್ಲೋಸ್ ಮಾಡಿದ್ರೆ ಅದಕ್ಕೂ ಇಂಪ್ರೂವ್ ಆಗುತ್ತೆ. ಅಲ್ಲಿ 4 ಆಪ್ಷನ್ ಇರುತ್ತೆ. ಅಲ್ಲೂ ಬೇಕಾದರೆ ನೋಡಿಕೊಂಡು ನಿಮ್ಮ ಸಿವಿಲ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೋಬೇಕು. ನೀವು ಸಿವಿಲ್ ಸ್ಕೋರ್ ಇಂಪ್ರೂವ್ ಮಾಡ್ಬೇಕಾದ್ರೆ ನೀವು ಬ್ಯಾಂಕ್ ಒಳಗೆ ಹೋಗಿ ಲೋನ್ ತೊಗೋಬೇಕಂತಿಲ್ಲ, ನೀವು ಅಲ್ಲಿಂದೇ ಹೋಗಿ ಲೋನ್ ತೊಗೋಬೇಕಂತಿಲ್ಲ. ಈಗ ಥರ್ಡ್ ಪಾರ್ಟಿ ಆ್ಯಪ್ಗಳು ಬರುತ್ತೆ, M-Pocket ಬರುತ್ತೆ ಮತ್ತು ಕ್ರೆಡಿಟ್ ಬಿ ಅಂತ ಬರುತ್ತೆ ಮತ್ತು ತುಂಬ ಇದೆ ಮನಿ ಯು ಈ ಥರ ಆ್ಯಪ್ಗಳಿದೆ. ಅಲ್ಲೆಲ್ಲ ತೊಗೋದು ಸೇಫ್ಟಿ ಅಲ್ಲ. ಬಟ್ ಸಿವಿಲ್ಗೋಸ್ಕರ ತೊಗೊಂಡ್ರೆ ಏನು ತಪ್ಪಿಲ್ಲ. ಸಿವಿಲ್ ಸ್ಕೋರ್ಸ್ ಅಲ್ಲಿ ತೊಗೊಂಡು ಸಿವಿಲ್ ಸ್ಕೋರ್ನು ಅಪ್ ಮಾಡ್ಕೋಬೋದು. ನಂದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಾ ಯಾವ ಬ್ಯಾಂಕ್ಗಳನ್ನ ತೊಗೊಂಡಿಲ್ಲ, ನಾನು ಅದರಲ್ಲೇ ತೊಗೊಂಡಿದ್ದೆ. ಅಲ್ಲಿಂದ ರಿಪೇಮೆಂಟ್ ಚಲೋ ಮಾಡ್ಕೋದು ಬಂದಿರೋದ್ರಿಂದ ಅದು ಸಿವಿಲ್ ಸ್ಕೋರ್ ಆಟೋಮೆಟಿಕ್ ಅಪ್ ಆಗಿದೆ. ನನ್ನ ಬಾಜು ಸ್ಕ್ರೀನಲ್ಲಿರುತ್ತೆ, ಅಲ್ಲೂ ಬೇಕಾದ್ರೂ ನೋಡ್ಕೊಂಡು ಮಾಡ್ಕೋಬೋದು. ನಿಮ್ಗೆ ಏನಾದರೂ ವಿಡಿಯೋ ಚೆನ್ನಾಗಿ ಅನ್ನಿಸಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಟೈಮ್ ಗೂಗಲ್ ಪೇಯಲ್ಲಿ ಯಾವ ಥರ ಚೆಕ್ ಮಾಡ್ಕೋದು ಅಂತಲೂ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಬಾಯ್.